ವೆಲ್ಕಮ್ ಬ್ಯಾಕ್ ಟು ದಿ ಎನ್ವೈರ್ಮೆಂಟಲ್ ಸೈನ್ಸ್ ಸೀರೀಸ್. ಇವತ್ತಿನ ಕ್ಲಾಸ್ ಎಕಲಾಜಿಕಲ್ ಸಕ್ಸೇಷನ್, ಪರಿಸರಣಾತ್ಮಕ ಉತ್ತರಾಧಿಕಾರತ್ವ. ಎಕಲಾಜಿಕಲ್ ಸಕ್ಸೇಷನ್ ಅಂದರೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಎಕಲಾಜಿಕಲ್ ಸಕ್ಸೇಷನ್ ಅಂದರೆ ಒಂದು ಸ್ಥಿರವಾದ ಸಮುದಾಯ ರೂಪುಗೊಳ್ಳುವವರೆಗೂ ಕೂಡ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ಕಾಲಾನಂತರದಲ್ಲಿ ಬದಲಾಯಿಸ್ತಾನೆ ಇರುತ್ತೆ, ರೀಪ್ಲೇಸ್ ಮಾಡ್ತಾನೆ ಇರುತ್ತೆ. ಇದನ್ನೇ ನಾವು ಎಕಲಾಜಿಕಲ್ ಸಕ್ಸೇಷನ್ ಅಂತ ಕರಿತೀವಿ. ಇದು ನಿಧಾನವಾಗಿ ನಡೆಯುವಂತ ಪ್ರಕ್ರಿಯೆಯಾಗಿದೆ. ಎಲ್ಲಿವರೆಗೂ? ಒಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಒಂದು ಸ್ಥಿರವಾದ ಸಮುದಾಯ ರೂಪುಗೊಳ್ಳುವವರೆಗೂ ಕೂಡ ಈ ಪ್ರಕ್ರಿಯೆ ನಿಧಾನಗತಿಯಲ್ಲಿ ನಡೀತಾನೆ ಇರುತ್ತೆ. ಇದನ್ನ ನಾವು ಎಕಲಾಜಿಕಲ್ ಸಕ್ಸೇಷನ್ ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಎರಡು ಬಗೆಗಳಿದೆ: ಪ್ರೈಮರಿ ಎಕಲಾಜಿಕಲ್ ಸಕ್ಸೇಷನ್, ಸೆಕೆಂಡರಿ ಎಕಲಾಜಿಕಲ್ ಸಕ್ಸೇಷನ್. ಇವುಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ಒಂದು ಮೂವಿ ತರ ನೋಡೋಣ, ಸೊ ದಟ್ ಸುಲಭವಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದು ಭೂಮಿ ಅವಾಗ್ತಾನೆ ರೂಪುಗೊಂಡಂತಹ ಕಾಲ. ಲಾವಾರಸ ಜ್ವಾಲಾಮುಖಿಗಳು ಘನೀಕೃತಗೊಂಡು ಭೂಮಿಯ ತುಂಬಾ ಶಿಲೆಗಳೇ ತುಂಬಿದ್ದಂತಹ ಕಾಲಮಾನ ಅದು. ಈ ಶಿಲೆಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಲಿಚನ್ಸ್, ಕಲ್ಲು ಹೂವುಗಳು ಕಾಣಿಸ್ಕೊಳ್ತವೆ. ಇದರ ಜೊತೆಗೆ ಮೈಕ್ರೋಬ್ಸ್ ಅಂತ ಸೂಕ್ಷ್ಮಾಣುಜೀವಿಗಳು ಕೂಡ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ. ಈ ಲಿಚನ್ಸ್, ಕಲ್ಲು ಹೂವುಗಳು, ಮೈಕ್ರೋಬ್ಸ್ ಕಲ್ಲು ಬಂಡೆ ಮೇಲೆ ಬಂದಿರೋದ್ರಿಂದ ಏನಾಯ್ತು, ಕಾಲಾನಂತರದಲ್ಲಿ ಆ ಕಲ್ಲು ಬಂಡೆಗಳು ಶಿಥಿಲೀಕರಣಗೊಳ್ಳಲು ಪ್ರಾರಂಭಗೊಳ್ಳುತ್ತವೆ. ಕಲ್ಲು ಬಂಡೆಗಳು ಶಿಥಿಲೀಕರಣಗೊಳ್ಳೋದ್ರಿಂದ ಏನಾಗುತ್ತೆ, ಭೂಮಿಯ ಮೇಲೆ ಮಣ್ಣು ಉದಯಿಸುತ್ತೆ. ನಂತರದಲ್ಲಿ ಈ ಕಲ್ಲು ಹೂವುಗಳು ಕಲ್ಲು ಬಂಡೆಗಳನ್ನ ಬಿಟ್ಟು ಮಣ್ಣಿಗೆ ಪ್ರವೇಶವನ್ನ ಪಡಿತವೆ, ಅಲ್ಲಿ ವಾಸಿಸಲು ಪ್ರಾರಂಭ ಮಾಡ್ತವೆ. ಕಾಲಾನಂತರದಲ್ಲಿ ಈ ಲಿಚನ್ಸ್ ಅನ್ನ ಹಾವಸೆ ಸಸ್ಯಗಳು, ಇಂಗ್ಲಿಷ್ ಅಲ್ಲಿ ಮೋಜಸ್ ಅಂತ ಕರಿತೀವಿ. ಇದು ನೋಡ್ಲಿಕ್ಕೆ ಹುಲ್ಲು ತರ ಇರುತ್ತೆ, ಚಿಕ್ಕ ಹುಲ್ಲು ತರನೇ ಇರುತ್ತೆ, ಹಾವಸೆ ಸಸ್ಯ ಅಂತೀವಿ. ಈ ಕಲ್ಲು ಹೂವುಗಳನ್ನ, ಲಿಚನ್ಸ್ ಅನ್ನ ಹಾವಸೆ ಸಸ್ಯಗಳು ರೀಪ್ಲೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಡಾಮಿನೆನ್ಸ್ ತೋರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಲಿಚನ್ಸ್, ಮೋಜಸ್ಗೆ ಏನಂತೀವಿ, ಇವಕ್ಕೆ ಆರಂಭಿಕ ಪ್ರಭೇದಗಳು, ಪಯನೀರ್ ಸ್ಪೀಸೀಸ್ ಅಂತ ಕರಿತೀವಿ. ನಂತರದಲ್ಲಿ ಈ ಹಾವಸೆ ಸಸ್ಯಗಳನ್ನ ಹುಲ್ಲುಗಳು ಅತಿಕ್ರಮಿಸಲು ಪ್ರಾರಂಭ ಮಾಡ್ತವೆ. ಹುಲ್ಲುಗಳು ಪ್ರಾಬಲ್ಯವನ್ನ ಸಾಧಿಸ್ತವೆ ಹಾವಸೆ ಸಸ್ಯಗಳ ಮೇಲೆ. ಸೊ ಹುಲ್ಲುಗಳು ಯಥೇಚ್ಛವಾಗಿ ಬೆಳೆಯಲು ಪ್ರಾರಂಭಗೊಳ್ಳುತ್ತದೆ ಆ ಕಾಲಮಾನದಲ್ಲಿ. ತದನಂತರದಲ್ಲಿ ಏನಾಗುತ್ತೆ, ಆ ಹುಲ್ಲುಗಳ ಮಧ್ಯೆ ಅಲ್ಲಲ್ಲಿ ಪೊದೆಗಳು ಬೆಳಿಲಿಕ್ಕೆ ಪ್ರಾರಂಭವಾಗುತ್ತೆ. ನಂತರ ಚಿಕ್ಕ ಪುಟ್ಟ ಗಿಡಗಳು ಕೂಡ ಬೆಳೆಯಲು ಪ್ರಾರಂಭವಾಗ್ತದೆ. ಇದನ್ನೇ ನಾವು ಸೆರಲ್ ಸ್ಟೇಜ್ ಅಂತೀವಿ. ಇಲ್ಲಿಂದ ಕಾಡು ಇನ್ನೇನು ಬೆಳೆಯಲು ಪ್ರಾರಂಭ ಆಗ್ಬೇಕು ಅಲ್ವಾ, ಅಂತಹ ಘಟ್ಟವನ್ನು ನಾವು ಸೆರಲ್ ಸ್ಟೇಜ್ ಅಂತೀವಿ. ನಂತರದಲ್ಲಿ ಏನಾಗುತ್ತೆ, ದಟ್ಟವಾದ ಅರಣ್ಯ ಬೆಳೆಯಲು ಪ್ರಾರಂಭವಾಗುತ್ತೆ. ನಂತರ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಸ್ಥಿರವಾದ ಸಮುದಾಯ ರೂಪುಗೊಳ್ಳುತ್ತೆ. ಇಲ್ಲಿ ಬದಲಾವಣೆ ತುಂಬಾ ವಿರಳವಾಗಿರುತ್ತೆ, ಯಾಕೆಂದ್ರೆ ಇಲ್ಲಿ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರ್ತವೆ ಬದಲಾವಣೆ. ಸೊ ಇಲ್ಲಿ ಬದಲಾವಣೆ ಅನ್ನೋದು ತೀರಾ ವಿರಳಾಗಿರುತ್ತೆ. ಇದನ್ನ ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಆದ್ರೆ ಬದಲಾವಣೆ ಇಲ್ಲಿಗೆ ನಿಲ್ಲಲ್ಲ, ಪ್ರಾಕೃತಿಕ ವಿಕೋಪಗಳು ಆಗ್ತಾನೆ ಇರುತ್ತವೆ ಅಲ್ವಾ. ಸೊ ಇದರಿಂದ ಮತ್ತೆ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳಿಸುವುದೇ ಸೆಕೆಂಡರಿ ಎಕಲಾಜಿಕಲ್ ಸಕ್ಸೇಷನ್. ಈ ಸೆಕೆಂಡರಿ ಎಕಲಾಜಿಕಲ್ ಸಕ್ಸೇಷನ್ ಅಂದ್ರೆ ಈಗ ಆಲ್ರೆಡಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ರೂಪುಗೊಂಡಿದೆ ಅಲ್ವಾ. ಸೊ ಕಾಡ್ಗಿಚ್ಚು ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ ಅಂದಾಗಿರ್ಬೋದು, ಅಥವಾ ಭೂಕಂಪನಗಳಿಂದಾಗಿರ್ಬೋದು, ಒಂದು ಅರಣ್ಯ ನಾಶ ಆಗಿದೆ ಅಲ್ವಾ. ಸೊ ತಿರ್ಗಾ ಅಲ್ಲಿ ಒಂದು ಬೇರನ್ ಲ್ಯಾಂಡ್, ಒಂದು ಖಾಲಿ ಭೂಮಿ ಉಗಮಗೊಂಡಿದೆ. ಮತ್ತೆ ಇಲ್ಲಿ ಜೀವಿಗಳು ಹೇಗೆ ಉಗಮಗೊಳ್ಳುತ್ತವೆ ಅನ್ನೋದನ್ನ ಹೇಳೋದೇ ಸೆಕೆಂಡರಿ ಎಕಲಾಜಿಕಲ್ ಸಕ್ಸೇಷನ್ ಆಗಿರುತ್ತದೆ. ತಿರ್ಗಾ ಇಲ್ಲಿ ಹಾವಸೆ ಸಸ್ಯಗಳು, ಲಿಚನ್ಸ್, ಸಣ್ಣ ಹುಲ್ಲು, ಗ್ರಾಸ್ ಈ ತರ ಬೆಳಿಲಿಕ್ಕೆ ಪ್ರಾರಂಭವಾಗುತ್ತೆ. ನಂತರದಲ್ಲಿ ಪೊದೆಗಳು, ಸಣ್ಣ ಪುಟ್ಟ ಗಿಡಗಳು ಬೆಳೆಯಲು ಪ್ರಾರಂಭವಾಗುತ್ತೆ. ಮತ್ತೆ ತಿರ್ಗಾ ದೊಡ್ಡ ಕಾಡು, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ರೂಪುಗೊಳ್ಳುತ್ತೆ. ಇದನ್ನೇ ನಾವು ಸೆಕೆಂಡರಿ ಎಕಲಾಜಿಕಲ್ ಸಕ್ಸೇಷನ್ ಅಂತ ಕರಿತೀವಿ. ಈ ಎಕಲಾಜಿಕಲ್ ಸಕ್ಸೇಷನ್ ಇದೊಂದು ಚಕ್ರೀಯವಾಗಿ ನಡೆಯುವಂತ ವಿದ್ಯಮಾನ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ನುಡೇಷನ್, ಇನ್ವೇಷನ್, ಕಾಂಪಿಟೇಷನ್, ಸ್ಟೆಬಿಲೈಸೇಷನ್, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಇದೆ ಅಲ್ವಾ, ಇದನ್ನ ಸೀರಿಯಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಲಿಕ್ಕೆ ಕೇಳ್ತಾರೆ. ಆಲ್ರೆಡಿ ಕ್ವಶನ್ಸ್ ಆಗಿದೆ ಈ ಟಾಪಿಕ್ ಮೇಲೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಎಕಲಾಜಿಕಲ್ ಸಕ್ಸೇಷನ್ ಹಂತಗಳು ಅಂತ ಬಂದ್ರೆ, ನುಡೇಷನ್ ಅಂದ್ರೆ ನಗ್ನೀಕರಣ ಆಗಿರುತ್ತೆ. ಆಲ್ರೆಡಿ ನೋಡಿದೀವಿ, ಭೂಮಿಯ ಮೇಲೆ ಖಾಲಿ ಬಂಡೆಗಳು ಇದ್ದು ಅಲ್ವಾ, ಬೇರನ್ ರಾಕ್ಸ್
ಇದ್ದು ಅಲ್ವಾ, ಸೊ ಅದು ನಗ್ನೀಕರಣ ಕ್ರಿಯೆ ಆಗುತ್ತೆ. ಅದಾದ್ಮೇಲೆ ಏನು, ಕಲ್ಲು ಬಂಡೆಗಳ ಮೇಲೆ ಲಿಚನ್ಸ್ ಮೈಕ್ರೋಬ್ಸ್ ಉಗಮ ಆಯ್ತು ಅಲ್ವಾ, ಅದನ್ನ ಆಗಮನ ಇನ್ವೇಷನ್ ಅಂತೀವಿ. ನಂತರ ಲಿಚನ್ಸ್ ಅನ್ನ ಮೋಜಸ್ಸು ಆವಾಸ ಸಸ್ಯಗಳು, ಆವಾಸ ಸಸ್ಯಗಳನ್ನ ಹುಲ್ಲುಗಳು ಅತಿಕ್ರಮಿಸಲು ಪ್ರಾರಂಭವಾಯ್ತು ಅಲ್ವಾ, ಇದನ್ನ ಪ್ರತಿಸ್ಪರ್ಧೆ ಕಾಂಪಿಟಿಷನ್ ಅಂತೀವಿ. ಅವುಗಳ ಮಧ್ಯೆ ಯಾವ್ದು ಗಟ್ಟಿಯಾಗಿ ನಿಲ್ಲುತ್ತೆ, ಡಾರ್ವಿನ ಸಿದ್ಧಾಂತ ಇದೆ ಅಲ್ವಾ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ. ಸೊ ಯಾವ್ದು ಪ್ರಾಬಲ್ಯವನ್ನ ಸಾಧಿಸುತ್ತೆ ಅದು ತನ್ನ ಜರ್ನಿಯನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪ್ರತಿಕ್ರಿಯೆ ರಿಯಾಕ್ಷನ್ ಆಗುತ್ತೆ. ಕೊನೆಯದಾಗಿ ಒಂದು ಸ್ಥಿರತೆ, ಪರಿಸರದಲ್ಲಿ ಒಂದು ಸ್ಥಿರತೆ ಮೂಡ್ತದೆ. ನಂತರದಲ್ಲಿ ಅದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಆಗಿ ಪರಿವರ್ತನೆ ಆಗುತ್ತೆ. ಈ ಬದಲಾವಣೆ ಒಂದು ಪರಾಕಾಷ್ಠೆಯನ್ನ ತಲುಪುತ್ತೆ, ಅಲ್ಲಿ ಬದಲಾವಣೆ ತೀರಾ ವಿರಳ ಆಗಿರುತ್ತೆ. ಇದನ್ನೇ ನಾವು ಎಕಾಲಜಿಕಲ್ ಸಕ್ಸೇಷನ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್, ಅರ್ಥ ಆಗಿದೆ ಅನ್ಕೊಳ್ತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕ್ಲಾಸ್ ಜೊತೆ ಬರೋಣ. ಧನ್ಯವಾದಗಳು. ಥ್ಯಾಂಕ್ ಯು.